ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ನೀವು ನನ್ನನ್ನು ಯಾರೋ ಹೊರಗಿನವಳು ಅನ್ನೋ ಥರ ನೋಡ್ತಾ ಇದ್ದೀರಾ. ಅದಕ್ಕೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಲ್ವಾ? ಅಯ್ಯೋ ಅದಕ್ಕೆ ನೀವು ನಮ್ಮ ಅಣ್ಣನ ಹೆಂಡತಿ, ನೀವು ಹೆಂಗೆ ಹೊರ್ಗಿನವ್ರಾದಿರಿ? ಮತ್ತೆ ಏನು ವಿಷಯ ಅಂತ ಹೇಳ್ಕೋಬೋದಲ್ವಾ? ಅದು ಅದಕ್ಕೆ ನೋಡಿ ಸಿದ್ದು, ನಿಮ್ಮ ವಿಷಯ ಏನು ಅಂತ ತಿಳ್ಕೊಳ್ಳೋ ಕುತೂಹಲದಿಂದ ಕೇಳ್ತಾ ಇಲ್ಲ, ನನ್ನಿಂದ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಏನು ಹೇಳ್ತಿದ್ದೀರ ಅದಕ್ಕೆ? ಸಿದ್ದು, ನೀವು ಮದುವೆ ಮನೇಲಿ ಆ ಹುಡುಗಿ ಹಿಂದೆ ಓಡಾಡ್ತಿದ್ರಲ್ಲ, ಅದನ್ನು ನಾನು ನೋಡಿದೆ. ಅದಕ್ಕೆ ಹಾಂ ಸಿದ್ದು, ನೀವು ಆ ಲಕ್ಷ್ಮಿಯವ್ರ ಮಗಳ ಹಿಂದೆ ಓಡಾಡ್ತಾ ಇದ್ರಿ. ಏನು ವಿಷಯ? ಹೇಳಿ ಸಿದ್ದು, ಏನು ವಿಷಯ? ಅದೆಲ್ಲ ಯಾಕೆ ಹೇಳ್ತೀರ ಅದಕ್ಕೆ? ಅದೊಂಥರ ಮುಗ್ದೋದ್ ಕತೆ. ಸಿದ್ದು, ನಿಮಗೆ ಆ ಹುಡುಗಿ ಬಗ್ಗೆ ಗೊತ್ತಾ? ತಿಳ್ಕೊಂಡು ನಾನೇನು ಮಾಡಲಿ ಬಿಡಿ ಅದಕ್ಕೆ. ನೀವು ತಿಳ್ಕೋಬೇಕು ಸಿದ್ದು. ಗೊತ್ತು ಅದಕ್ಕೆ, ಅವ್ರಿಗೆ ಮದುವೆ ಆಗಿರೋದು ಗೊತ್ತು, ಅವ್ರಿಗೊಂದು ಮಗು ಇರೋದು ಗೊತ್ತು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದು ಅವಳ ಸ್ವಂತ ಮಗು ಅಲ್ಲ. ಅದಕ್ಕೆ ಹೌದು ಸಿದ್ದು, ಪಾಪ ಆ ಹುಡುಗಿಗೆ ಮದುವೆನೇ ಆಗಿಲ್ಲ. ಮದುವೆ ಆಗೋ ದಿನಾನೇ ಹುಡುಗ ತೀರ್ಕೊಂಡ್ಬಿಟ್ಟಂತೆ. ಆ ಹುಡುಗನ ಮೊದಲನೇ ಹೆಂಡತಿ ಮಗುನೇ ಈಗ ಭಾವನಾ ಜೊತೆ ಇರೋದು. ಅದಕ್ಕೆ ಇದೆಲ್ಲ ನಿಜನಾ? ನಾನು ಯಾಕೆ ಸುಳ್ಳು ಹೇಳಿಸಿದ್ದು? ಇದನ್ನೆಲ್ಲ ನಾನು ಭಾವನಾ ಜೊತೆ ಮಾತಾಡಿನೇ ತಿಳ್ಕೊಂಡಿರೋದು. ಅಯ್ಯೋ ಅದಕ್ಕೆ ಅದಕ್ಕೆ ಎಂತ ಸುದ್ದಿ ಹೇಳಿದ್ರಿ ಅದಕ್ಕೆ? ನನಗೆ 100 ಮರಿ ಓಡಿಸಿ ಊರಪ್ಪ ಮಾಡಿದಷ್ಟು ಖುಷಿ ಆಯ್ತಾ ಇದೆ. ಈ ವಿಷಯ ನಮ್ಮ ಹತ್ತಿರ ಇರ್ತದಲ್ವಾ? ನಮ್ಮಿಬ್ಬರ ಮಧ್ಯೆ ಮಾತ್ರ. ನಿನ್ ಖುಷಿ ಆಗಬೇಕು ಸಿದ್ದು. ನೀನು ಆ ಭಾವನಾನ ಮದುವೆ ಆಗಬೇಕು. ಆಗಲೇ ತಾನೆ ನಿನಗೆ ಈ ಮನೇಲಿರೋ ಬೆಲೆ ಕಮ್ಮಿ ಆಗೋದು, ನನ್ನ ಪೆದ್ದ ಗಂಡನ MLA ಮಾಡೋಕ್ಕಾಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.